ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ HSTR ಅಂದರೆ ಹೈಸ್ಕೂಲ್ ಟೀಚರ್ ಎಕ್ಸಾಮಿನೇಷನ್ 2003ರಲ್ಲಿ ನಡೆದಿರುವಂಥ ಸಾಮಾನ್ಯ ಅಧ್ಯಯನ ಪೇಪರ್ 1 ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ 44ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ನೋಡದೆ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ 45ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 45, 46 ಈ ರೀತಿ ಪ್ರಶ್ನೆಗಳು ದಿಕ್ಕುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಪ್ರಶ್ನೆ ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 3 ಕಿಲೋಮೀಟರ್, ನಂತರ ಉತ್ತರಕ್ಕೆ 2 ಕಿಲೋಮೀಟರ್, ನಂತರ ಪುನಃ ಪೂರ್ವಕ್ಕೆ 2 ಕಿಲೋಮೀಟರ್ ಹಾಗೂ ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಪ್ರಶ್ನೆಯನ್ನು ಈ ರೀತಿಯಾಗಿ ದಿಕ್ಕುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲನೇದಾಗಿ ಈ ರೀತಿಯಾಗಿ ಸ್ಟಾರ್ ಮಾರ್ಕನ್ನು ಹಾಕೋಬೇಕು. ದಿಕ್ಕುಗಳನ್ನ ಯಾವ ರೀತಿಯಾಗಿ ಬರಿಬೇಕಂದ್ರೆ ಉ ಈ ಪು ಆದ ನೈಪವ ಅಂತ ನಾವು ಈ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಉ ಈ ಪು ಆದ ನೈಪವ ಅಂಥೇಳಿ ಬರ್ಕೋಬೇಕು. ನಂತರ ಪ್ರಶ್ನೆಯಲ್ಲಿ ಇರುವ ಹಾಗೆ ನಾವು ಡಯಾಗ್ರಾಮನ್ನು ಈ ಒಂದು ದಿಕ್ಕುಗಳಿಗೆ ಸಂಬಂಧಿಸಿದ ಹಾಗೆ ಬರಿತಾ ಹೋಗಬೇಕು. ಮೊದಲನೇದಾಗಿ ಏನಂತ ಇದೆ, ಒಬ್ಬ ವ್ಯಕ್ತಿಯು ಪೂರ್ವ ದಿಕ್ಕಿಗೆ 3 ಕಿಲೋಮೀಟರ್. ಒಬ್ಬ ವ್ಯಕ್ತಿಯ ಸ್ಥಾನವನ್ನು ನಾವು ಈ ಮೂಲ ಬಿಂದುವನ್ನು ವ್ಯಕ್ತಿಯ ಸ್ಥಾನ ಅಂತೇಳಿ ಅನ್ಕೋಣ. ಆ ವ್ಯಕ್ತಿ ಪೂರ್ವ ದಿಕ್ಕಿಗೆ 3 ಕಿಲೋಮೀಟರ್ ನಡೀತಾನೆ. ನಂತರ ಉತ್ತರಕ್ಕೆ 2 ಕಿಲೋಮೀಟರ್ ನಡೀತಾರೆ. ನಂತರ ಪುನಃ ಪೂರ್ವಕ್ಕೆ 2 ಕಿಲೋಮೀಟರ್, ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟರ್ ನಡೀತಾರೆ. ನಂತರ ಈಗ ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. 3 ಕಿಲೋಮೀಟರ್ ಪೂರ್ವ, 2 ಕಿಲೋಮೀಟರ್ ಉತ್ತರ, 2 ಕಿಲೋಮೀಟರ್ ಪೂರ್ವ ಮತ್ತು 14 ಕಿಲೋಮೀಟರ್ ದಕ್ಷಿಣಕ್ಕೆ ನಡೀತಾರೆ. ನೋಡಿ, ಇವಾಗ ಇದು 3 ಕಿಲೋಮೀಟರ್ ಅಂತ ಇದೆ, ಇಲ್ಲಿ 2 ಕಿಲೋಮೀಟರ್ ಇದೆ, ಇದು ಕೂಡ 2 ಕಿಲೋಮೀಟರ್ ಆಗಿರುತ್ತೆ. ಓಕೆ, ನಂತರ ಇದು ಟೋಟಲ್ 14 ಕಿಲೋಮೀಟರ್ ಅಂದಾಗ ಇದು 2 ಕಿಲೋಮೀಟರ್ ಅಂದಾಗ ಇಲ್ಲಿ ಕೂಡ 2 ಕಿಲೋಮೀಟರ್ ಇರುತ್ತೆ. ಹಾಗಾದರೆ 14ರಲ್ಲಿ ಈ 2ನ್ನು ಮೈನಸ್ ಮಾಡಿ 12 ಆಗುತ್ತೆ. ಓಕೆ, ಇವಾಗ ಈ ಒಂದು 5 ಕಿಲೋಮೀಟರ್ ಆಗುತ್ತೆ. ಟೋಟಲಾಗಿ 5 ಕಿಲೋಮೀಟರ್ ಆಗುತ್ತೆ. ಇದು 12 ಕಿಲೋಮೀಟರ್ ಆಗುತ್ತೆ. ಕನಿಷ್ಠ ದೂರ ಅಂತ ಕೇಳಿದ್ದಾರೆ. ಈ ಮೂಲ ಬಿಂದುವಿನಿಂದ ಇಲ್ಲಿ ಇರುವಂಥ ಜಾಗವನ್ನು ಕೇಳಿದ್ದಾರೆ. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ನಮಗೆ ಅನಿಸ್ತಾ ಇದೆ, ಹೌದಲ್ವ? ನಂತರ ಇದು ಒಂದು ABC ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇದನ್ನು ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದಾಗ ತ್ರಿಭುಜ ABC ಪೈಥಾಗೋರಸ್ ಪ್ರಮೇಯದಾಗ AC² = AB² + BC² ಅಂತಂದಾಗ ACಯನ್ನು ಕಂಡುಹಿಡಿಯಬೇಕಾಗಿದೆ. AB 5² 12² 5ರ ವರ್ಗ 25, 12ರ ವರ್ಗ 144, ಎರಡನ್ನು ಕೂಡಿದಾಗ 169 ಆಗುತ್ತೆ. 169 ಇದು 13ರ ವರ್ಗ ಆಗಿದೆ. ಆದ್ದರಿಂದ ಆ ವ್ಯಕ್ತಿಯು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ 13 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 13 ಕಿಲೋಮೀಟರ್ ಆಗಿರುತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ 13 ಕಿಲೋಮೀಟರ್ ಆಗಿತ್ತು. 46ನೇ ಪ್ರಶ್ನೆ. ಒಂದು ಸ್ಥಾನದಿಂದ ಹೊರಟು ರಾಜು ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಅಲ್ಲಿಂದ ಎಡಕ್ಕೆ 5 ಕಿಲೋಮೀಟರ್ ನಡೆದು ಪುನಃ ಬಲಕ್ಕೆ ತಿರುಗಿ ನಡೆಯತೊಡಗುತ್ತಾನೆ. ಅವನು ಈಗ ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ನಡೆಯುತ್ತಿದ್ದಾನೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಅದೇ ರೀತಿಯಾಗಿ ದಿಕ್ಕಿಗೆ ಸಂಬಂಧಿಸಿದ ಹಾಗೆ ನಾವು ಈ ರೀತಿಯಾಗಿ ಬರೆದುಕೊಂಡು ಉ ಈ ಪು ಆದ ನೈಪವ ಅಂತ ನಾವು ಬರೀಬೇಕು. ಪ್ರಶ್ನೆ ಏನಿದೆ, ಒಬ್ಬ ವ್ಯಕ್ತಿಯ ರಾಜು ಎನ್ನುವಂಥವರ ಮೂಲ ಸ್ಥಾನ ಈ ಒಂದು ಬಿಂದು ಆಗಿರಲಿ. ಒಂದು ಸ್ಥಾನದಿಂದ ಹೊರಟು ರಾಜು ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾರೆ. ನಂತರ ಎಡಕ್ಕೆ ತಿರುಗುತ್ತಾರೆ. ಅವರು ಈ ಕಡೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ನಿಂತಾಗ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾರೆ. ನಂತರ ಅಲ್ಲಿಂದ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾರೆ. ನಂತರ ಪುನಃ ಏನು ಮಾಡ್ತಾರೆ, ಬಲಕ್ಕೆ ತಿರುಗುತ್ತಾರೆ. ಬಲಕ್ಕೆ ತಿರುಗಿದಾಗ ಆ ಒಬ್ಬ ರಾಜು ಎನ್ನುವಂಥವರು ಈ ಒಂದು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಡೆಯುತ್ತಿದ್ದಾರೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ರೈಟ್ ಆನ್ಸರ್ ಪಶ್ಚಿಮ, ಆಪ್ಷನ್ 4 ಪಶ್ಚಿಮ ದಿಕ್ಕು. ನೆಕ್ಸ್ಟು 47ನೇ ಪ್ರಶ್ನೆ.
ಎ ಯು ಡಿಯ ಸಹೋದರಿ, ಸಿ ಯು ಬಿಯ ತಾಯಿ, ಡಿ ಯು ಸಿಯ ತಂದೆ. ಹಾಗಾದರೆ ಇ ಯು ಡಿಯ ತಾಯಿ, ಹಾಗಾದರೆ ಬಿ ಯು ಇಗೆ ಏನಾಗಬೇಕು ಎನ್ನುವಂಥದ್ದು ಪ್ರಶ್ನೆ. ಇದು ಸಂಬಂಧ, ರಿಲೇಷನ್ಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಸೊ ಇದರಲ್ಲಿ ಏನಂತ ನೋಡ್ಕೊಳ್ಳೋಣ. ಈ ಪ್ರಶ್ನೆ ರೀತಿಯಲ್ಲಿ ನಾವು ಈ ಒಂದು ವಂಶವೃಕ್ಷವನ್ನು ಬರ್ಕೊಳ್ಳೋಣ. ಓಕೆ, ಪ್ರಶ್ನೆಯಲ್ಲಿ ಏನಿದೆ ನೋಡೋಣ. ಎ ಯು ಡಿಯ ಸಹೋದರಿ, ಎ ಯು ಡಿಯ ಸಹೋದರಿ ಅಂತ ಇದೆ. ನಂತರ ಸಿ ಯು ಬಿಯ ತಾಯಿ, ಸಿ ಯು ಬಿಯ, ಸಿ ಇಲ್ಲಿ ಬರೆಯೋಣ, ಸಿ ಯು ಬಿಯ ತಾಯಿ, ಇವರು ತಾಯಿ. ಓಕೆ, ನೆಕ್ಸ್ಟ್ ಏನಂತ ಪ್ರಶ್ನೆ ಇದೆ. ಸಿ ಯು ಬಿಯ ತಾಯಿಯಾಗಿತ್ತು. ಡಿ ಯು ಸಿಯ ತಂದೆ, ಡಿ ಯು ಸಿಯ ತಂದೆ. ನಂತರ ಇ ಯು ಡಿಯ ತಾಯಿ, ಇ ಯು ಡಿಯ ತಾಯಿ ಅಂತ ಇದೆ. ಇ ಅಂದರೆ ಇವರು ಡಿಯ ತಾಯಿ, ಇ ಆಗಿರಲಿ, ಇವರು ತಾಯಿ. ಹಾಗಾದರೆ ಈ ಬಿ ಎನ್ನುವಂಥವ್ರು ಹೀಗೆ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಬಿ ಯು ಹೀಗೆ ಏನಾಗಬೇಕು ಎನ್ನುವಂಥದ್ದು ನೋಡಿ. ಇವಾಗ ತಂದೆ, ಇವರು ಮಗಳು ಅಂತಲೂ ಕೊಟ್ಟಿಲ್ಲ, ಮಗ ಅಂತಲೂ ಹೇಳಿ ಕ್ಲಿಯರಾಗಿ ಗೊತ್ತಿಲ್ಲ. ಬಿ ಯು ಯಾವುದೇ ಮಗ ಅಂತಲೂ ಕೊಟ್ಟಿಲ್ಲ, ಮಗಳು ಅಂತ ಕೂಡ ಕೊಟ್ಟಿಲ್ಲ. ಇವರ ತಾಯಿ ಇವರು, ಇವರ ತಂದೆ ಇವರು, ಇವರ ತಾಯಿ ಇವರು, ಅಂದರೆ ಇವರು ಮಗ. ಇವರು ಇ ಯು ಸಿಗೆ ಏನಾಗಬೇಕು, ಮೊಮ್ಮಗಳಾಗಬೇಕು. ಈ ಸಿ ಯು ಹೀಗೆ ಮೊಮ್ಮಗಳು, ಮೊಮ್ಮಗಳ ಮಗ ಅಥವಾ ಆಗಿರ್ಬೋದು, ಮಗಳು ಸಹಿತ ಆಗಿರ್ಬೋದು. ಇಲ್ಲಿ ಆಪ್ಷನಲ್ಲಿ ಮೊಮ್ಮಗಳು ಅಂತ ಕೂಡ ಕೊಟ್ಟಿದ್ದಾರೆ, ಮೊಮ್ಮಗನ ಮಗಳು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈ ಎರಡರ ಆಪ್ಷನಲ್ಲಿ ಯಾವುದಾದ್ರೂ ಒಂದು ಸರಿಯಾಗಬೇಕು. ಮೊಮ್ಮಗಳು ಅಂದರೆ ಈ ಸಿ ಅನ್ನುವಂಥವ್ರು ಮೊಮ್ಮಗಳಾಗ್ತಾರೆ. ಓಕೆ, ಮೊಮ್ಮಗಳು ತಂದಾಗ ಆಪ್ಷನ್ 3 ಏನಿದೆ, ಮೊಮ್ಮಗನ ಮಗಳು. ಇಲ್ಲಿ ಮೊಮ್ಮಗ ಅನ್ನುವಂಥದ್ದು ಬರ್ತಾನೆ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಮೊಮ್ಮಗನೇ ಮಗಳು ಅಂತಲೇ ಕೊಟ್ಟಿದ್ದಾರೆ ಕೀ ಆನ್ಸರ್ಲಿ. ಸೊ ಇಲ್ಲಿ ಮೇ ಬಿ ಈ ಆಪ್ಷನಲ್ಲಿ ಮೊಮ್ಮಗಳ ಮಗಳು ಅಂತ ಕೂಡ ಆಗ್ಬೋದು. ಸೊ ಇಲ್ಲಿ ಏನಾದರೂ ಆಗಲಿ ಮೊಮ್ಮಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬಟ್ ಇಲ್ಲಿ ಮೊಮ್ಮಗಳು ಅಂತಲೂ ಕೂಡ ಕೊಟ್ಟಿದ್ದಾರೆ, ಮೊಮ್ಮಗನ ಮಗಳು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೋಡಿ ರಿಲೇಷನ್ ಯಾವ ರೀತಿಯಾಗಿದೆ. ಎ ಯು ಡಿಯ ಸಹೋದರಿ, ಸಿ ಯು ಬಿಯ ತಾಯಿ, ಡಿ ಯು ಸಿಯ ತಂದೆ, ಇ ಯು ಡಿಯ ತಾಯಿ ಅಂದಾಗ ಬಿ ಮತ್ತು ಇ ರಿಲೇಷನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಮೊಮ್ಮಗಳನ್ನು ಅಂತ ಕೀ ಆನ್ಸರ್ ಏನಿದೆ, ಮೊಮ್ಮಗನ ಮಗಳು ಅಂತ ಇದೆ. ಇದು ಮೊಮ್ಮಗಳ ಮಗಳು ಅಂತ ಕೂಡ ಆಗ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಆಪ್ಷನ್ 3 ಸರಿಯಾಗಿತ್ತು. ಅಂದರೆ ಇಲ್ಲಿ ಮೊಮ್ಮಗಳ ಮಗಳು ಅಂತ ಕೂಡ ಆಗ್ಬೋದು. ಬಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡೋಣ. HEART, ಹಾರ್ಟನ್ನು EBXOQ ಅಂತ ಬರೆದರೆ GAR, ಗಾರ್ಡನನ್ನು ನಾವು ಹೇಗೆ ಬರೆಯಬಹುದು ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಕೋಡಿಂಗ್ ಸಿಸ್ಟಮನ್ನು ಬಳಸ್ಕೊಂಡು ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, HEART EBXOQ ಅಂತ ಇದೆ. ಇಲ್ಲಿ ಹೆಚ್ ನೋಡಿ, ಹೆಚ್ ಇದೆ. ನಂತರ ಹೆಚ್ಗೆ ರಿಲೇಟಾಗಿ ಇ ಇದೆ, ಮುಂದೆ ಇ ಇದೆ. ಓಕೆ, ಅಂದರೆ ಹೆಚ್ಚಿನ ಹಿಂದಗಡೆ 3ನೇ ಸ್ಥಾನದಲ್ಲಿ ಇ ಇದೆ. ಅದೇ ರೀತಿಯಾಗಿ ಇ ಎನ್ನುವಂಥದ್ದು ಈ ರೀತಿಯಾಗಿ ಕೂಡ ಇದು ಬರ್ತಾ ಇಲ್ಲ. ಸೊ ನಾವಿಲ್ಲಿ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಈ ಒಂದು ಅಲ್ಫಾಬೆಟನ್ನು A to Z ಈ ರೀತಿಯಾಗಿ ಬರಿಬೇಕು. ನಂತರ ಇಲ್ಲಿ ಈ ಹೆಚ್ಗೆ ಸಂಬಂಧಿಸಿದಾಗೆ ಇ ಇದೆ, ಹೆಚ್ಚಿನ ಕೆಳಗಡೆನೇ ಇ ಬರ್ತಾ ಇದೆ, ಇನ ಕೆಳಗಡೆನೇ ಬಿ ಬರ್ತಾ ಇದೆ. ಅದೇ ರೀತಿಯಾಗಿ ಎ ಕೆಳಗಡೆ ಎಕ್ಸ್ ಬರೋ ಹಾಗೆ, ಇಲ್ಲಿ ಎ ಕೆಳಗಡೆ ಎಕ್ಸ್ ಬರೋ ಹಾಗೆ. ಓಕೆ, ಇಲ್ಲಿ ಎಕ್ಸ್ ಹೇಗೆ ಬಂತು ಅಂತ ನೋಡೋದಾದರೆ ಇಲ್ಲಿ ಈ ಕೆಳಗಡೆ ಬಿ ಬರ್ತಾ ಇದೆ, ಇದರ ಹಿಂದ್ಗಡೆ ಎ ಇದೆ. ಇಲ್ಲಿಂದ A to Z ಈ ರೀತಿಯಾಗಿ ನಾವು ಬರಿಬೇಕು. ಹಾಗೆ ಸೈಕ್ಲಿಕ್ಕಾಗಿ ಏನಂತ ಬರಿಬೇಕು,
ಎಕ್ಸ್ ವೈ ಜೆಡ್ ಎ ಬಿ ಸಿ ಡಿ ಈ ರೀತಿಯಾಗಿ ಬರಿತಾ ಹೋಗಬೇಕು. ನೆಕ್ಸ್ಟ್ ಜೆಡ್ ನಂತರ ಏನು ಬರುತ್ತೆ, ಎ ಬಿ ಸಿ ಡಿ ಈ ರೀತಿಯಾಗಿ ಸೈಕ್ಲಿಕ್ಕಾಗಿ ನಾವು ಬರಿತಾ ಹೋದಾಗ ಹೆಚ್ಗೆ ಇ, ಇಗೆ ಬಿ, ಎಗೆ ಎಕ್ಸ್, ನಂತರ ಆರ್ಗೆ ಓ, ಆರ್ಗೆ ಓ ಬರ್ತಾ ಇದೆ. ಅದೇ ರೀತಿಯಾಗಿ ಟಿಗೆ ಕ್ಯೂ ಬರ್ತಾ ಇದೆ. ಅದೇ ರೀತಿಯಾಗಿ ಗಾರ್ಡನ್ ಎನ್ನುವಂಥ ಪದವನ್ನು ಕೂಡ ನಾವು ಚೆಕ್ ಮಾಡಿ ನೋಡೋದಾದರೆ ಜಿಗೆ ಏನು ಬರ್ತಾ ಇದೆ, ಡಿ, ಜಿಗೆ ಡಿ ಬರ್ತಾ ಇದೆ, ಎಗೆ ಎಕ್ಸ್ ಬರ್ತಾ ಇದೆ, ಆರ್ಗೆ ಓ ಬರ್ತಾ ಇದೆ, ಡಿಗೆ ಎ ಬರ್ತಾ ಇದೆ, ನಂತರ ಇಗೆ ಬಿ ಬರ್ತಾ ಇದೆ, ಎನ್ಗೆ ಕೆ ಬರ್ತಾ ಇದೆ. ಸೊ ಇವಾಗ ನೋಡೋಣ, ಏನು ಜಿಗೆ ಡಿ, ಎಗೆ ಎಕ್ಸ್, ನೆಕ್ಸ್ಟ್ ಆರ್ಗೆ ಓ, ನೆಕ್ಸ್ಟ್ ಡಿಗೆ ಏನು ಬರ್ತಾ ಇದೆ, ಎ, ಇಗೆ ಬಿ ಬರ್ತಾ ಇದೆ, ಎನ್ಗೆ ಕೆ ಬರ್ತಾ ಇದೆ. ಸೊ ಈ ಒಂದು ಆಪ್ಷನಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡಿ ನೋಡೋಣ. ಓಕೆ, 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಈ ರೀತಿಯಾಗಿದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ಸ್ಕಾಲರನ್ನು ಕ್ಯೂ ಜೆಡ್ ಡಿ ಜೆ ಇ ಟಿ ಜೆ ಅಂತ ಬರೆದರೆ ಎಬಿಲಿಟಿಯನ್ನು ನಾವು ಹೇಗೆ ಬರೆಯಬಹುದು ಎನ್ನುವಂಥದ್ದು ಪ್ರಶ್ನೆ ಇದೆ. ನಾವು ಇದೇ ರೀತಿಯಾಗಿ ಆಲ್ಫಾಬೆಟಿಕ್ ಕೋಡಿಂಗ್ಸ್ಗಳನ್ನು ಹಾಕ್ಕೊಂಡು ಸಾಲ್ವನ್ನು ಮಾಡಬೇಕಾಗತ್ತೆ. ಓಕೆ, ಈ ರೀತಿಯಾಗಿ ಆಲ್ಫಾಬೆಟ್ಸ್ಗೆ ಸಂಬಂಧಿಸಿದ ಹಾಗೆ ಕೇಳಿದಾದರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಎ ಟು ಜೆಡ್ ಆಲ್ಫಾಬೆಟ್ಸನ್ನು ಬರಿಬೇಕು. ಇಲ್ಲಿ ಎಸ್ ಅಂತ ಇದೆ. ಸೊ ಇದು ಯಾವ ರೀತಿಯಾಗಿ ಕೋಡಿಂಗ್ ಆಗಿದೆ ಅಂತ ನಾವು ನೋಡೋದಾದರೆ ಎಸ್ ಕ್ಯೂ ನೋಡಿ, ಎಸ್ ಕ್ಯೂ ಅಂತ ಎಸ್ ಮತ್ತು ಕ್ಯೂ ನಡುವೆ ಏನಿದೆ, ಒಂದೇ ಸಂಖ್ಯೆಯ ವ್ಯತ್ಯಾಸ ಇದೆ. ಅದೇ ರೀತಿಯಾಗಿ ಎಸ್ ಮತ್ತು ಜೆಡ್, ಸಿ ಮತ್ತು ಜೆಡ್ ಅಂತ ಇದೆ. ಸಿ ಮತ್ತು ಜೆಡ್ ಅಂತ ನಾವು ಯಾವ ರೀತಿಯಾಗಿ ಬರಿಬೇಕಪ್ಪ ಅಂದರೆ, ಇವಾಗ ಎಕ್ಸ್ ಎದ ಹಿಂದ್ಗಡೆ ಏನು ಬರುತ್ತೆ, ಜೆಡ್ ಬರುತ್ತೆ, ನಂತರ ವೈ ಎಕ್ಸ್ ಅಂತ ಬರುತ್ತೆ. ಸೊ ಸಿಗೆ ಜೆಡ್ ಅಂದರೆ ಇಲ್ಲಿ ಎರಡು ಸಂಖ್ಯೆ, ಇಲ್ಲಿ ನೋಡಿ ಒಂದು ಸಂಖ್ಯೆಯ ವ್ಯತ್ಯಾಸ ಇದೆ, ಇಲ್ಲಿ ಎರಡು ಸಂಖ್ಯೆಯ ವ್ಯತ್ಯಾಸ ಇದೆ. ಹೆಚ್ ಡಿ ನೋಡಿ, ಇಲ್ಲಿ ಎಷ್ಟಿದೆ, ಮೂರು ಸಂಖ್ಯೆ, ಮಧ್ಯದಲ್ಲಿ ಮೂರು ಸಂಖ್ಯೆಗಳು ಬರ್ತಿದ್ದಾವೆ. ಅದೇ ರೀತಿಯಾಗಿ ಓ ಜೆ ಇಲ್ಲಿ ನಾಲ್ಕು ಸಂಖ್ಯೆಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಓ ಜೆ ಆಯ್ತಲ್ವ, ಎಲ್ ಇ ಅಂತ ನೋಡೋದಾದರೆ 1 2 3 4 5 6 7 ಅಂದರೆ ಮಧ್ಯದಲ್ಲಿ 6 ಸಂಖ್ಯೆಗಳು ಬರ್ತಿದ್ದಾವೆ. ಈ ರೀತಿಯಾಗಿ 1 2 3 4 5 6 ಅಂತ ಇದೆ. ಅದೇ ರೀತಿಯಾಗಿ ಎಬಿಲಿಟಿಯನ್ನು ಕೂಡ ಚೆಕ್ ಮಾಡಿ ನೋಡೋಣ. ಎ ಮತ್ತು ಎ ಒಂದು ಸಂಖ್ಯೆಯನ್ನು ಬಿಟ್ಟು ನಂತರ ಇರುವಂಥದ್ದು ವೈ. ಓಕೆ, ವೈ. ಬಿ ನಂತರ ಎರಡು ಅಕ್ಷರಗಳನ್ನು ಬಿಡಬೇಕಾಗತ್ತೆ. ಬಿ ನಂತರ ಬಿ 1 2 ನೆಕ್ಸ್ಟ್ ವೈನೇ ಬರುತ್ತೆ. ನೆಕ್ಸ್ಟ್ ಇದು ಕೂಡ ವೈ ಬರ್ತಾ ಇದೆ. ನೆಕ್ಸ್ಟ್ ಐ ಇಲ್ಲಿದೆ, ಮಧ್ಯದಲ್ಲಿ ಮೂರು ಸಂಖ್ಯೆಗಳನ್ನ ಬಿಡಿರಿ. 1 2 3 4 ಇ ಬರ್ತಾ ಇದೆ. ಐ ಇಂದ ಈವರೆಗೆ ಮಧ್ಯದಲ್ಲಿ ಮೂರು ಸಂಖ್ಯೆಗಳನ್ನು ಬಿಟ್ಟು ನಂತರ ಎಲ್ 1 ಅಂದರೆ ನಾಲ್ಕು ಅಕ್ಷರಗಳನ್ನು ಇವಾಗ ಬಿಡಬೇಕು. 1 2 3 4 ನಂತರ ಜೆ ಬರ್ತೈತೆ, ಮೂರು ಸಂಖ್ಯೆಗಳನ್ನ ಬಿಟ್ಟ ನಂತರ ಇಲ್ಲಿ ಜಿ ಬರ್ತಾ ಇದೆ. ಅದೇ ರೀತಿಯಾಗಿ ಎಲ್ ನಂತರ ಐ ಅಂದರೆ ನಾಲ್ಕು ಸಂಖ್ಯೆಗಳನ್ನ ಇವಾಗ ಬಿಡಬೇಕು. ಸಿರೀಸ್ ಏನಿದೆ, ನಾಲ್ಕಿದೆ. 1 2 3 4 ನಂತರದ ಸಂಖ್ಯೆ ಟಿ ಅಂದರೆ 5 ಸಂಖ್ಯೆಗಳನ್ನ ಬಿಡಬೇಕು, 5 ಸಂಖ್ಯೆಗಳು ಟಿ 1 2 3 4 5 ನೆಕ್ಸ್ಟ್ ಎನ್ ಬರ್ತಾ ಇದೆ. ಅದೇ ರೀತಿಯಾಗಿ ವೈ ಅಂದರೆ 6 ಸಂಖ್ಯೆಗಳನ್ನ ಬಿಡಬೇಕು. 1 2 3 4 5 6 ನಂತರದ ಸಂಖ್ಯೆ 6. ಇದು ಆಪ್ಷನಲ್ಲಿದೆ ಅಲ್ವಾ ಅಂತ ನಾವು ಚೆಕ್ ಮಾಡಿ ಇವಾಗ ನೋಡೋಣ. ಇದು ರಾಂಗ್ ಆಗಿದೆ. ಇನ್ನೊಮ್ಮೆ ನೋಡೋಣ. ಎ ಒಂದು ಸಂಖ್ಯೆಯನ್ನು ಬಿಡಿರಿ. ಎನ ಒಂದು ಸಂಖ್ಯೆ ಬಿಟ್ಟಾಗ ಅದು ವೈ ಬರುತ್ತೆ, ಕರೆಕ್ಟಾಗಿದೆ.
ಅದೇ ರೀತಿಯಾಗಿ ಬಿ 2 ಸಂಖ್ಯೆಯನ್ನು ಬಿಡಿರಿ 1 2 3. ಓಕೆ, ಇಲ್ಲಿ ಕೂಡ ವಾಯ್ ಸರಿಯಾಗಿದೆ. ಅದೇ ರೀತಿಯಾಗಿ ಐ ಎಷ್ಟು 3 ಸಂಖ್ಯೆಗಳನ್ನ ಬಿಡಬೇಕು. ಐ ನಂತರ 3 ಸಂಖ್ಯೆಗಳನ್ನ ಬಿಟ್ಟು ಮುಂದಿನದು 1 2 3 4 ಈ ಸಂಖ್ಯೆಯನ್ನು ಬರೀಬೇಕು. ಈ ಸರಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ಎಲ್. ಅಂದರೆ ಇವಾಗ 4 ಸಂಖ್ಯೆಗಳನ್ನ ಬಿಟ್ಟು ಬರೀಬೇಕಾಗತ್ತೆ. 1 2 3 4. ನೆಕ್ಸ್ಟ್ ಏನು ಬರುತ್ತೆ? ಜಿ ಬರುತ್ತೆ. ಇದು ಕೂಡ ಸರಿಯಾಗಿದೆ. ನಂತರ ಎಲ್ ನಂತರ 1 2 3 4 ಎಲ್ಲ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಐ ಅಂದರೆ ಇವಾಗ 5 ಸಂಖ್ಯೆಗಳನ್ನ ಬಿಡಬೇಕಾಗತ್ತೆ. 1 2 3 4 5. ನೆಕ್ಸ್ಟ್ ಸಿ ಬರಬೇಕಾಗತ್ತೆ ಇಲ್ಲಿ. ಸಾರಿ, ವೈ ಇ ಜಿ ಸಿ. ನೆಕ್ಸ್ಟ್ ಓಕೆ, ಇಲ್ಲಿ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಟಿ ನಂತರ 7 ಬಿಡಬೇಕಾಗತ್ತೆ. ಟಿ ಹಿಂದಿನ ಸಂಖ್ಯೆ 7. 1 2 3 1 2 3 4 5 6. ಓಕೆ, 6 ಸಂಖ್ಯೆಗಳನ್ನ ಬಿಟ್ಟು ನಂತರ ಸಂಖ್ಯೆ ಎಂ ಬರಬೇಕಾಗುತ್ತೆ. ನೆಕ್ಸ್ಟ್ ವೈ 7 ಸಂಖ್ಯೆಗಳನ್ನ ಬಿಡಬೇಕಾಗುತ್ತೆ. 1 2 3 4 5 6. ನೆಕ್ಸ್ಟ್ 7 ನಂತರ ಕ್ಯೂ. ಓಕೆ, ಈ ರೀತಿಯಾದ ಸಿರೀಸ್ ಸರಿಯಾಗಿದೆ ಇಲ್ಲ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಓಕೆ, ಇಲ್ಲಿ ಆಪ್ಷನ್ 4 ಇಲ್ಲಿ ನಮಗೆ ಉತ್ತರ 4ನೇ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗುತ್ತೆ. ಈ ರೀತಿಯಾಗಿ ಈ ಪ್ರತಿಯೊಂದು ಅಕ್ಷರ ಎಸ್ನ ಹಿಂದಿನದು 1 ಅಕ್ಷರ ಮೈನಸ್ಸು. ನೆಕ್ಸ್ಟ್ ಕ್ಯೂನ 2 ಅಕ್ಷರ ಹಿಂದ್ಗಡೆ ಬಿಟ್ಟು ಮೂರನೇ 2 ಅಕ್ಷರನ ಬಿಟ್ಟು ಮೂರನೆಯದು ಈ ಒಂದು ಸಂಖ್ಯೆ ಆಗಿದೆ. ಅದೇ ರೀತಿಯಾಗಿ ಹೆಚ್ನ ಇದು 1 ಇದು 2 ಮೈನಸ್ ಮಾಡಬೇಕು, ಇಲ್ಲಿ 3. ಈ ರೀತಿಯಾಗಿ ಸೀರೀಸನ್ನು ಬ್ಯಾಕ್ ಸೈಡ್ ತೆಗೆದುಕೊಂಡು ಹೋದಾಗ ನಮಗೆ ಈ ರೀತಿಯಾಗಿ ಕೋಡೆಡ್ ಆಗಿ ವೈ ಇ ಜಿ ಸಿ ಎಮ್ ಕ್ಯೂ ಅನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ. CONCERT ಅನ್ನು YGRYPDJ. ಅದೇ ರೀತಿಯಾಗಿ ಆಡಿಟೋರಿಯಮನ್ನು FCSKJJ GDRCK ಅಂತ ಬರೆದರೆ ಯುನೈಟೆಡನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಈ ಒಂದು ಡಿಕೋಡ್ ಮಾಡುವಂಥ ಕಾನ್ಸೆಪ್ಟ್ ಈ ರೀತಿಯಾಗಿದೆ. ನಾವು ಈ ರೀತಿಯಾಗಿ ಕನ್ಸರ್ಟ್ ಎನ್ನುವಂಥದ್ದನ್ನು YGRYPD ಈ ರೀತಿಯಾಗಿ ಆಡಿಟೋರಿಯಮನ್ನು ಕೊಟ್ಟಿರುವಂಥ ಒಂದು ಇದೆ ಯಾವ ಒಂದು ಡಿಕೋಡಿಂಗ್ ಅಂತ ಬರ್ಕೊಂತೀವಿ. ಯುನೈಟೆಡ್ ಎನ್ನುವಂಥದ್ದನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡೋದಾದರೆ ಇಲ್ಲಿ ಯುಗೆ ಸಂಬಂಧಿಸಿದ ಹಾಗೆ ಏನು ಬರ್ತಾ ಇದೆ? ಸಿ ಬರ್ತಾ ಇದೆ. ಯುಗೆ ಸಿ ಬರುತ್ತೆ. ಯುಗೆ ಇಲ್ಲಿ ಸಿಯನ್ನು ಬರೀಬೇಕು. ನಂತರ ಎನ್ಗೆ ಸಂಬಂಧಿಸಿದಾಗಿ ಎನ್ ಅಂತ ಇಲ್ಲಿ ಆರ್ ಅಂತ ಇದೆ. ಎನ್ ಕೆಳಗಡೆ ಆರ್ ಬರ್ತಾ ಇದೆ, ಸಿ ಆರ್. ನಂತರ ಐ ಕೆಳಗಡೆ ನೋಡಿ ಐ ಅಂದಾಗ ಇಲ್ಲಿ ಬರುತ್ತೆ. ಐ ಕೆಳಗಡೆ ಕೆ ಬರ್ತಾ ಇದೆ, ಕೆ. ನಂತರ ಇಲ್ಲಿ ಟಿ ಕೆಳಗಡೆ ಜೆ ಇದೆ. ಟಿ ಕೆಳಗಡೆ ಇಲ್ಲಿ ಜೆ ಇದೆ, ಇಲ್ಲಿ ಕೂಡ ಟಿ ಕೆಳಗಡೆ ಜೆ ಇದೆ. ಓಕೆ. ನಂತರ ಈ ಕೆಳಗಡೆ ಪಿ ಇದೆ. ಓಕೆ, ಈ ಕೆಳಗಡೆ ಪಿ ಅಂತ ಇದೆ. ನಂತರ ಡಿ ಕೆಳಗಡೆ ಏನಂತ ಇದೆ? ಡಿ ಕೆಳಗಡೆ ಎಸ್ ಅಂತ ಇದೆ. ಓಕೆ, ಈ ರೀತಿಯಾಗಿ ನಾವು ಡಿಕೋಡನ್ನು ಮಾಡಬೇಕಾಗತ್ತೆ. ಯುನೈಟೆಡ್ ಎನ್ನುವಂಥ ಡಿಕೋಡಿಂಗ್ ಸಿಸ್ಟಮ್ ಈ ರೀತಿಯಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.